ಇದ್ರೆ ನೆಮ್ಮದಿ ಆಗಿರ್ಬೇಕು. ನೀವು ಉರ್ಕೊಂಡಷ್ಟು ನಾವೆಲ್ಲ ಬೆಳಿತಾ ಇರ್ತೀವಿ. RC ಕಾಲೇಜಲ್ಲಿ ಇದ್ದೀನಿ. ಜವಾಬ್ದಾರಿ ಮೆಟ್ನಾಗ್ ಹೊಡಿತಾ ಇದೆ ಆಗುತ್ತೆ. MBA ಮಾಡ್ತಾರೆ, ಮಾಡಕ್ ಹೋಗ್ಬೇಡಿ. ಕ್ಯಾಮ್ರಾಮನ್ ಅಲ್ಲಿಂದನೇ ಹೊಡಿಯಕ್ ಬರ್ತಾವಳೆ. ನಾನೇ ಸಬ್ಸ್ಕ್ರೈಬ್ ಮಾಡ್ತೀನಿ. ಅದೇ ಅಕ್ಕ ಅವ್ರು ಸಿಕ್ಕಿದ್ಮೇಲೆ ನಾವು ಕಾಂಪಿಟೇಷನ್ ಅಂತ ಶುರು ಮಾಡಿದ್ದು. ಅಕ್ಕ ಸಿನ್ನಲ್ಲ, ಅಕ್ಕ ದೇವ್ರು. ಕಾಲೇಜ್ ಹುಡುಗರಿಗೆ ಬೇಕು ಸ್ವಲ್ಪ. ನಾವೆಲ್ಲ NCC ಕ್ರೆಡಿಟ್ಸ್. ನೀನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ಯಾ ಲೈಕ್ ವರ್ಕ್ ಲೈಫ್ ಜೊತೆಗೆ ಈ ತರ ಪ್ಯಾಷನೇಟ್ ಕೋರಿಯೋಗ್ರಫಿ ಥಿಂಗ್ಸ್? ಕಾಲೇಜ್ ಆಚೆ ಹೋದ್ಮೇಲೆ ಏನ್ ಇಲ್ವೇ ಇಲ್ಲ. ಮೈಂಡ್ ಅಲ್ಲಿ ಯಾವತ್ತು ಇದ್ದೇ ಇರುತ್ತೆ. ಊರೂರು ಬೀದಿ ಬೀದಿಯಲ್ಲಿ ಪರಿಸ್ಥಿತಿ ಬಂದೈತೆ. MLA ಕ್ಯಾಂಡಿಡೇಟ್ RR ನಗರಕ್ಕೆ ನೆಕ್ಸ್ಟ್ ಇವ್ರು ಇವಾಗ ಪ್ರಿನ್ಸಿಪಲ್. ಹಲೋ, ಏನ್ ತೂತ್ ಕೊರಿತಿದ್ಯಾ? ಅದಕ್ಕೇನೆ ಇಲ್ಲಿಗೆ ಬಂದಿರೋದು ಇವಾಗ. NCC NSS ಏನೇ ಗ್ರೂಪ್ ಇದ್ರು ಎಲ್ಲಾ ಗ್ರೂಪ್ ಅಲ್ಲಿ ಎರಡೂ ಚೆನ್ನಾಗಿಲ್ಲ. ಬೇಗ ಕಳ್ಸ್ಬಿಡೋಣ. ನಾವು ಹಂಗಿರ್ಬೇಕಾಯ್ತು. ಯೂನಿಫಾರ್ಮ್ ಹಾಕೊಂಡು ತುಂಬಾ ಪ್ರೆಷರ್ ಆಗ್ಬಿಟ್ಟಿದೆ. ನಾನು ಇದೀನಿ ಮಗ, ನಾನು ನೋಡ್ಕೊಂತೀನಿ ಬಿಡು, ನೀ ಟೆನ್ಷನ್ ತಗೊಂತೀಯ ಅಂತ. ಕ್ಯಾಮ್ರಾ ಮಾತಾಡ್ತಿಲ್ಲ. ಮೇಡಮ್ ಅವ್ರು ಫುಲ್ ಗರಂ ಆಗ್ತಾರೆ. ಸೊ ಲೈಫ್ ಎಂಜಾಯ್ ಮಾಡಕ್ ಆಗಲ್ಲ. ಯಾವತ್ತಿದ್ರು ಗೆಲುವು ಆಗುತ್ತೆ, ಒಂದಲ್ಲ ಒಂದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ ಸ್ಟಾಕ್ಸ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಅಂಡ್ ನಾನು ಕೂಡ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪಾ ಅಂದ್ರೆ, ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾನು ನಮ್ಮ RC ಕಾಲೇಜಲ್ಲಿ ಇದ್ದೀನಿ. ಸೊ ಇವತ್ ಕಾಲೇಜಲ್ಲಿ ಏನೇನಾಗುತ್ತೆ ಅಂಡ್ ಅಫ್ಕೋರ್ಸ್ ನನ್ ವಿಡಿಯೋದಲ್ಲಿ ಫನ್ ಟಾಕ್ಸ್ ಇಲ್ದೇ ಇರುತ್ತಾ, ಸೊ ಅದೇ ಜಾಸ್ತಿ ನೋಡ್ತೀರಾ. ನಾನು ಜೂನಿಯರ್ಸ್ ನ ಮೀಟ್ ಮಾಡ್ತೀನಿ, ಪ್ಲಸ್ ನಮ್ ಕಾಲೇಜ್ ಮೆಮೊರೀಸ್ ಅಂಡ್ ನನ್ನ ಫೋಟೋಸ್ ಆದ್ರೂ ನಾನು ಶೇರ್ ಮಾಡ್ತೀನಿ. ಅಂಡ್ ಮಚ್ ಮೋರ್ ಟು ಗೋ. ವಿಡಿಯೋ ಒಳಗಡೆ ಹೋಗೋಣ. ಎಷ್ಟು ಸತಿ ಕಾಲೇಜಿಗೆ ಬಂದರೂ ಎಕ್ಸೈಟ್ಮೆಂಟ್ ಕಮ್ಮಿ ಆಗಲ್ಲ. ಆ್ಯಂಡ್ ಅದೇ ಸೇಮ್ ಎಕ್ಸೈಟ್ಮೆಂಟಲ್ಲಿ ಕಾಲೇಜ್ ಒಳಗಡೆ ಹೋಗ್ತಿದ್ದಂಗೆ ಜೂನಿಯರ್ಸ್ ಆಲ್ಮೋಸ್ಟ್ ಇದ್ರು. ಆ್ಯಂಡ್ ಯಾವ ಥರ ವೆಲ್ಕಮ್ ಇರುತ್ತೆ ಅಂತ ನೋಡಿ. ಇದು ಜಸ್ಟ್ ಸ್ಯಾಂಪಲ್. ಇನ್ನು ಪೂರ್ತಿ ವಿಡಿಯೋ ನೋಡಿ, ಫುಲ್ ಫನ್ ಟಾಕ್ಸ್ ಇದೆ ನಮ್ಗಳದ್ದು. ಫನ್ ಸೈಡ್ ಆಫ್ ವಿಡಿಯೋ ಹೋಗೋಕೆ ಮುಂಚೆ ನನ್ನ ಜೂನಿಯರ್ಸ್ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ರಾ ಥಿಂಗ್ಸ್ ನಾವು ರೆಗ್ಯುಲರಾಗಿ ಹೆಂಗೆ ಮಾತಾಡ್ತೀವೋ ಅದೇ ಥರ ಇರುತ್ತೆ ಈ ವಿಡಿಯೋ. ಸೊ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ಗುಡ್ ರೆಸ್ಪಾನ್ಸ್ ಫ್ರಮ್ ದೆಮ್. ಈ ತರಲೆಗಳಿಂದ ಐ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಫೀಲಿಂಗ್ ಸೋ ಹ್ಯಾಪಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಮಾತ್ರ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ, ಡ್ಯುಯಲ್ ಮೈಕ್ ಯೂಸ್ ಮಾಡೋಕೆ ಗೊತ್ತಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಆಲ್ ಚೆನ್ನಾಗಿದೆ. ಪ್ಲೀಸ್ ಡೂ ವಾಚ್ ಮೈ ವಿಡಿಯೋ ಅಂಟಿಲ್ ಎಂಡ್. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಈ ವ್ಲಾಗ್ನ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಚೆನ್ನಾಗಿದ್ದೀರಾ? ಹೆಂಗಿದೆ? ನಾವೆಲ್ಲ ಕಾಲೇಜ್ ಬಿಟ್ಟು ಹೋಗಿರೋದು ಬೇಜಾರಾಗ್ತಿಲ್ವಾ? ಹೊಸ ಹೊಸರೆಲ್ಲ ಬರ್ತಾರಲ್ಲ, he is the main pillar of our college. ಏನಿಲ್ಲ ಚಂದ್ರಣ್ಣ, ಅಷ್ಟೇ. ನಾನು ವಿಡಿಯೋ ಮಾಡ್ತಿದ್ದೀನಿ. ಹಲೋ, ಹಾಯ್. ಇವರು ನನ್ನ ತಮ್ಮ ವಿವೇಕ್ ಅಂತ. ಸೊ ಕಾಲೇಜ್ ಮುಗಿದ್ಮೇಲೆ ಹೆಂಗಿದೆ ಲೈಫ್? ಶೋ ಅದನ್ನ ಯಾಕೆ ಕೇಳ್ತೀರಾ ಅಕ್ಕ? ಏನೋ ಒಂದ್ ಮಾಡ್ಕೊಂಡು MBA ಮಾಡ್ತಾ ಇದೀನಿ. ಕಾಲೇಜ್ ಲೈಫ್ ಚೆನ್ನಾಗಿದ್ಯಾ ಈಗ? ಅಂದ್ರೆ ಈ ಕಾಲೇಜ್ ಬಿಟ್ಮೇಲೆ ಲೈಫ್ ಚೆನ್ನಾಗಿದೆ, ಕಾಲೇಜಲ್ಲಿ ಇದ್ದಿದ್ ಲೈಫ್ ಚೆನ್ನಾಗಿದ್ಯಾ? ಇಲ್ಲಿದ್ರೇನೆ ಚೆನ್ನಾಗಿತ್ತು, ಆರಾಮಾಗಿ ನೆಮ್ಮದಿಯಾಗಿದ್ದೆ. ಈಗ ನಮ್ದು ಯಾಕೆ ಹೇಳ್ತೀರಾ? ಒಂದು ಅಸೈನ್ಮೆಂಟ್ ಅಂತಾರೆ, ಪ್ರೆಸೆಂಟೇಶನ್ ಅಂತಾರೆ, ಜಾಬು, MBA. ನಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಡಿಗ್ರಿ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬಿಡಿ, 2 ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. MBA ಮಾಡ್ತಾರೆ, ಮಾಡಕ್ ಹೋಗ್ಬಿಡಿ. ಇನ್ನೊಬ್ರನ್ನ ಮಾತಾಡ್ಸೋಣ. ಹಾಯ್ ಯೋಗ. ಹಾಯ್. ಈ ಕಾಲೇಜಲ್ಲಿ ಲೈಫ್ ಚೆನ್ನಾಗಿತ್ತಾ ಅಥವಾ ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿತ್ತಾ? ಕಾಲೇಜಲ್ಲೇ ಲೈಫ್ ತುಂಬಾ ಚೆನ್ನಾಗಿತ್ತು. ನಿಮ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೇನೆ. ಈಗ ಪ್ರೆಸೆಂಟ್ ಹೇಳ್ಬೇಕಂದ್ರೆ, ಈಗ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ತುಂಬಾ ಪ್ರೆಷರ್ ಆಗ್ಬಿಟ್ಟಿದೆ. ಕಾಲೇಜ್ನ ಮಿಸ್ ಮಾಡ್ಕೊಂತಿದ್ಯಾ? ತುಂಬಾ ತುಂಬಾ ನಿಮ್ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೀರಾ? ಮಾಡಿದೀನಿ. ಫುಲ್ ವಿಡಿಯೋಸ್ ನೋಡ್ತೀರಾ? ಎಷ್ಟು? ಅಭಿಷೇಕ್. ಇವರು ನನ್ ಜೂನಿಯರ್ ಅಭಿಷೇಕ್. ಹಾಯ್. ಕಾಲೇಜ್ ಇಲ್ಲಿದ್ದಾಗ ಲೈಫ್ ಚೆನ್ನಾಗಿದೆ, ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿದೆ? ಇಲ್ಲಿದ್ದಾಗೆ ತುಂಬಾ ಚೆನ್ನಾಗಿತ್ತು ಲೈಫ್. NCC ಎಲ್ಲ ಇದ್ವಿ, ನಾವೆಲ್ಲ NCC ಕ್ರೆಡಿಟ್ಸ್ ತುಂಬಾ ಎಂಜಾಯ್ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಈಗ ವರ್ಕ್ ಲೈಫ್ ಎಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಫಸ್ಟ್ ಇಂದ ಕಾಲೇಜ್ ಲೈಫ್ ತುಂಬಾ ಚೆನ್ನಾಗಿದೆ. ಓಕೆ, ಕಾಲೇಜ್ ಎಷ್ಟು ಮಿಸ್ ಮಾಡ್ಕೊಂತೀರಾ? ತುಂಬಾ ಮಿಸ್ ಮಾಡ್ಕೊಂತಿದ್ವಿ. ನಮ್ಮ ಫ್ರೆಂಡ್ಸ್ NCC ಕೋ ಕ್ರೆಡಿಟ್ಸ್ ನಾವೆಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ವಿ, ಫುಲ್ ಎಂಜಾಯ್ ಮಾಡ್ತಿದ್ವಿ. ಈಗ ಸಿಗೋದು ವರ್ಷದಲ್ಲಿ 2 ಸಲ ಸಿಗ್ತೀವಿ. ಕಾಲೇಜ್ ಮುಗಿದ್ಮೇಲೂ ಈ ಕಾಲೇಜಿಗೆ ಬರ್ತಿರೋದಕ್ಕೆ ಹೆಂಗ್ ಅನ್ಸ್ತಿದೆ? ಎಷ್ಟು ವರ್ಷ ಆಯ್ತು ಕಾಲೇಜ್ ಮುಗಿಸಿ? ಕಾಲೇಜ್ ಮುಗಿಸಿ 1 year ಆಯ್ತು. ಓಕೆ, ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? daily. ಸಬ್ಸ್ಕ್ರೈಬ್ ಮಾಡಿದ್ವಿ. ಇವ್ರನ್ನ ನನ್ನ ವಿಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿರ್ತೀರಾ, ಮುದ್ದು ತಮ್ಮ. ಸೊ ಈ ಕಾಲೇಜ್ ಲೈಫ್ ಚೆನ್ನಾಗಿತ್ತಾ, ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಕಾಲೇಜಲ್ಲಿ ಒಂಥರ ಲೈಫ್ ಇತ್ತು, ಕಾಲೇಜ್ ಒಂಥರ ಇದೆ. ಆಗಲ್ಲ ಹಂಗೆ. ಕಾಲೇಜಲ್ಲಿ ಒಂಥರ ಚೆನ್ನಾಗಿತ್ತು ಲೈಫು, ಎಂಜಾಯ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಪೀಸ್ ಆಗಿತ್ತು. ಕಾಲೇಜ್ ಮುಗಿದ್ಮೇಲೆ ಒಂದ್ ಸ್ವಲ್ಪ ಅದೊಂಚೂರು ಚೆನ್ನಾಗೈತಾ? ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಅನ್ನಿಸ್ತಿದ್ಯಾ? ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಬಟ್ ಪರವಾಗಿಲ್ಲ. ಗಂಡ್ಮಕ್ಳಾಗಿ ಹುಟ್ಟಿದ್ಮೇಲೆ, ಗಂಡ್ಮಕ್ಳೇ ಅಂತಲ್ಲ, ಗಂಡ್ಮಕ್ಳಾಗ್ಲಿ ನಿಭಾಯಿಸ್ಬೇಕಲ್ವಾ. ಒನ್ಸ್ ಎಲ್ಲ ಆಚೆಗೆ ಹೋದ್ಮೇಲೆ, ನಮ್ಮ ಚೈಲ್ಡಿಶ್ ಮೈಂಡ್ ಸೆಟ್ ಎಲ್ಲ ಬಿಟ್ಟಾದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಮನೆ ಕರ್ತವ್ಯ ಏನಿದೆ ಎಲ್ಲ ನಿಭಾಯಿಸ್ಬೇಕಾಗುತ್ತೆ. ಒಪ್ಕೊಂಡಲ್ಲ ಚೈಲ್ಡಿಶ್ ಮೈಂಡ್ ಸೆಟ್ ಇತ್ತು ಅಂತ ಅಷ್ಟೇ. ನನ್ ವಿಡಿಯೋಸ್ ನೋಡ್ತಿದ್ಯಾ?
ಫುಲ್ ಫ್ಯಾಮಿಲಿ ನೋಡ್ತಾ ನೋಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೇ ನೋಡ್ತಾ ಇರ್ತೀರಲ್ವಾ, ನಾನ್ ನೋಡೋ ಅವಶ್ಯಕತೆ ಇಲ್ಲ. ಕಾಲೇಜ್ ಡೇಸ್ ಮಿಸ್ ಮಾಡ್ಕೊಂತಿದ್ಯಾ? ಕಾಲೇಜನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ಚಾನ್ಸ್ ಸಿಕ್ಕಿದಾಗೆಲ್ಲ ಕಾಲೇಜ್ ಒಳಗೆ ಬರ್ತೀನಿ. ಈ ಕಡೆ ಓಡಾಡ್ದಾಗಿರ್ಲಿ ಬಂದು ಎಲ್ಲಾರನು ನಮ್ಮ ಚಂದಣ್ಣನಾಗಿರ್ಲಿ ಬೇರೆಯವ್ರನ್ನ ಜೂನಿಯರ್ಸ್ನ ಎಲ್ಲ ಮಾತಾಡ್ಸ್ಕೊಂಡು ಹೋಗ್ಬೋದು. ಇನ್ನೊಂದ್ ಸ್ವಲ್ಪ ದಿವಸ ಇನ್ನೊಂದು ವರ್ಷ ಹೋದ್ರೆ ಯಾರು ಗೊತ್ತಿರೋ ಮಕ್ಕ ಪರಿಚಯನೇ ಯಾರು ಇರಲ್ಲ. ಬಂದ್ ಸುಮ್ನೆ ಕಾಲೇಜಲ್ಲಿರೋ ಗೋಡೆಗಳು ನೋಡ್ಕೊಂಡು ಹೋಗ್ಬೇಕು. ಬಟ್ ಸ್ಟಿಲ್ ನಾವೆಲ್ಲ ಬರ್ತಾ ಇರ್ತೀವಲ್ಲ, ಡೋಂಟ್ ಮಿಸ್. ಬಟ್ ಏನ್ ಮಾಡಕ್ಕಾಗಲ್ಲ, ಪಾರ್ಟ್ ಆಫ್ NCC ಎಲ್ಲಾರು ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ ಅಷ್ಟೇ. NCC ಇರೋದ್ರಿಂದ ನಾವ್ ಇಷ್ಟು ಬರ್ತೀವಿ ಅನ್ಸುತ್ತೆ. NCC ಇಲ್ಲ ಅಂದ್ರೆ ನಾವ್ ಡೆಫಿನೆಟ್ಲಿ ಇಲ್ಲಿ ಬರಕ್ ಆಗ್ತಾ ಇರ್ಲಿಲ್ಲ, ಮೇ ಬಿ ಬರ್ತಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವ್ರು ನಮ್ಮ ಸೀನಿಯರ್, ನಮ್ಮನ್ನ ಎನ್ರೋಲ್ ಮಾಡಿದ ಸೀನಿಯರ್. ನಾವೆಲ್ಲ ಇವರ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅದು ಅವೆಲ್ಲ ಬೇಡ, ನಾವೆಲ್ಲ ಇವ್ರ ಜೂನಿಯರ್ಸ್. ಹೇಳು ಪರವಾಗಿಲ್ಲ, ಫಸ್ಟ್ ಇಯರ್ ಇದ್ದಾಗ ಹೇಳು ನನ್ ಬಗ್ಗೆ ಹೇಳ್ತಿದ್ದೆ, ಹೇಳು ಖುಷಿ. ನಾನ್ ನಿಮ್ ಬಗ್ಗೆ ಯಾರು ಹೇಳ್ತಾ ಇದೀವಿ, ನೀವ್ ನಮ್ಮನ್ನ ಎನ್ರೋಲ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಇದೀನಿ. ಓವರ್ ಎಕ್ಸೈಟ್ಮೆಂಟ್ ಎಲ್ಲ ಆಗಕ್ ಹೋಗ್ಬೇಡಿ. ಹಾಯ್, ಹಲೋ ನಮಸ್ಕಾರ. ಕಾಲೇಜ್ ಲೈಫು ಇಲ್ಲಿದ್ದಾಗ ಚೆನ್ನಾಗಿತ್ತಾ, ಮುಗಿದ್ಮೇಲೆ ಚೆನ್ನಾಗ್ ಅನ್ಸ್ತಿದೆ ಲೈಫು? ಕಾಲೇಜ್ ಲೈಫ್ ಚೆನ್ನಾಗಿತ್ತು. ಕಾಲೇಜ್ ಮುಗಿದ್ಮೇಲೆ ಜವಾಬ್ದಾರಿ ಮಿಟ್ನಾಗ್ ಹೊಡಿತಾ ಇದ್ವಿ ಅಷ್ಟೇ. ಕಾಲೇಜ್ ನ ಮಿಸ್ ಮಾಡ್ಕೊಂತಿಲ್ವಾ? ಮಿಸ್ ಮಾಡ್ಕೋತೀವಪ್ಪ ಕಾಲೇಜ್ನ, ಆದ್ರೂ ಜೀವನ ಮುಂದಕ್ಕೆ ಹೋಗ್ಬೇಕಲ್ಲ. ಜೀವನ ಒಂದೇ ತರ ಇಲ್ಲ, ಸುತ್ತಾ ಇರುತ್ತೆ. ನಾವು ಕಾಲಕ್ಕೆ ತಕ್ಕಂಗೆ ಸುತ್ತಾ ಹೋಗ್ತಾ ಇರ್ಬೇಕು. ಕಾಲೇಜ್ ಟೈಮ್ ಕಾಲೇಜು, ಕೆಲಸ ಟೈಮ್ ಕೆಲಸ, ಮದ್ವೆ ಟೈಮ್ ಮದ್ವೆ, ಆ ಟೈಮ್ ಅದು. ಬಟ್ ನೀನ್ ಹೇಳೇ ಇಲ್ಲ. ಓಕೆ, ಮೆಟ್ನಲ್ಲಿ ಹೊಡ್ತಿದ್ದಲ್ಲ ಫೈನ್. ಯಾಕೆ ಚೆನ್ನಾಗ್ ಅನ್ಸ್ತಿದೆ ನಿಮ್ಗೆ? ಇದು ಚೆನ್ನಾಗಿತ್ತಾ ಅದು? ಎರಡೂ ಚೆನ್ನಾಗಿದೆ. ಕಾಲೇಜಲ್ಲಿ ಕಾಲೇಜ್ ಲೈಫ್ ಚೆನ್ನಾಗಿದೆ, ಕೆಲ್ಸಕ್ಕೆ ಹೋಗ್ತಾ ಇದೀನಿ, ದುಡ್ಡು ಬರ್ತಾ ಇದೆ, ಚೆನ್ನಾಗಿ ದುಡಿತಾ ಇದೀನಿ, ಅದು ಚೆನ್ನಾಗಿದೆ. ಚೆನ್ನಾಗಿ ದುಡಿತಿದಾರಂತೆ. ನನ್ಗೊಂದ್ 5,000 ಸಾಲ ದುಡಿತಾ ಇದೀನಪ್ಪ, ನಾನ್ ಸುಳ್ಳು ಯಾಕೆ ಹೇಳಿ? ಸುಳ್ಳು ಯಾಕೆ ಹೇಳಿ? ಅಪ್ಪ ಸುಳ್ಳು ಹೇಳ್ಬೇಡ ಬಿಡು, ದುಡಿತಿದ್ಯಾ? ನನ್ ವಿಡಿಯೋಸ್ ನೋಡ್ತಿದ್ಯಾ? ನೋಡ್ತಾ ಇಲ್ಲ, ನಾನು ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇದೆ ಅಂತಾನೂ ಗೊತ್ತಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ದಿನ ಹಾಕ್ತಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ವಲ್ಲ. ಐ ಆಮ್ ನಾನ್ ಸೋಷಿಯಲ್ ಮೀಡಿಯಾ ಪರ್ಸನ್. ನೋ ಐ ಆಮ್ ನಾಟ್ ಸೋಷಿಯಲ್ ಮೀಡಿಯಾ ಪರ್ಸನ್. ಯು ಆರ್ ನಾಟ್ ಇನ್ ಸೋಷಿಯಲ್ ಮೀಡಿಯಾ. ಇವಾಗ ನಾನು ಆನ್ಲೈನ್ ಎಲ್ಲ ಬ್ಲಾಕ್ ಮಾಡೋರು ಇನ್ಸ್ಟಾಗ್ರಾಮ್ ಕಡೆಯಿಂದ. ಬ್ಲಾಕ್ ಎಲ್ಲ ಮಾಡಿಲ್ಲ. ನಮ್ದು ಟ್ರಾವೆಲಿಂಗ್ ಅಕೌಂಟ್ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ಈಗ ಅದಿಲ್ಲ. ಸದ್ಯದಲ್ಲೇ ಬರ್ತೀವಿ. ಸೊ ಇವ್ರ ಚಾನಲ್ ಬಂದ್ಮೇಲೆ ಅದನ್ನು ಪ್ರಮೋಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಲ್ಪ್ ಮಾಡಿ. ಅಂಡ್ ನಾನು ಯೂಟ್ಯೂಬ್ ಎಲ್ಲ ಮಾಡಲ್ಲ, ಇನ್ಸ್ಟಾಗ್ರಾಮ್. ಓಕೆ, ಫಾಲೋ ಮಾಡ್ಕೊಂಡು ಹೆಲ್ಪ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡಿದೀನಿ ಆಲ್ರೆಡಿ. ನಿನ್ ಫೋನ್ ಅಲ್ಲಿ ನಾನೇ 4 ಅಕೌಂಟ್ ಅಲ್ಲಿ ವಾಚ್ ಮಾಡು. ಮಾಡ್ತೀವಿ. ಥ್ಯಾಂಕ್ ಯು. ಏನಿಲ್ಲ, ನಮ್ದು ವರ್ಕ್ ಫ್ರಮ್ ಹೋಮ್ ಅಲ್ವಾ, ಕೀಬೋರ್ಡ್ ಮೇಲೆ ಇಟ್ಬಿಟ್ಟು ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ತೊಂದ್ರೆ ಥ್ಯಾಂಕ್ ಯು. ನಂಗೆ ಇವಳು ಪಕ್ಕ ನಿಂತ್ಕೊಳಕ್ ಯಾಕೆ ಹೇಳಿ ತುಂಬಾ ಇಷ್ಟ. ಇವಳು ಒಬ್ಳಿಗೆ ನನ್ ಕೈಯಾಗ ಆರಾಮಾಗಿ ಇಟ್ಕೋಬಹುದು, ನನ್ಕಿಂತ ಕುಳ್ಳುತ್ತಿದ್ದಾಳೆ. ಸೊ ದಿಸ್ ಇಸ್ ಮೈ ಜೂನಿಯರ್ ಮೋನಿಕಾ. ಕ್ವಶನ್ ಕೇಳ್ತೀನಿ, ಓಕೆ? ಆನ್ಸರ್ ಮಾಡು. ಇಷ್ಟೇ, ಇವಳಿಗೆ ಎಕ್ಸೈಟ್ಮೆಂಟ್ ಫುಲ್. ಕಾಲೇಜಲ್ಲಿ ಇದ್ದಾಗ ಲೈಫ್ ಚೆನ್ನಾಗಿತ್ತಾ? ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಬಟ್ ಒನ್ ಥಿಂಗ್ ನಾನು ಹೇಳ್ತೀನಿ, NCC ಇಸ್ ದ ಬೆಸ್ಟ್ ಲೈಫ್ ಫಾರ್ ಎವರ್. ಅದು ಮೆಮೊರೀಸ್ ಫೋನ್ ಅಲ್ಲಿ ಡಿಲೀಟ್ ಆದ್ರೂ ಮೈಂಡ್ ಅಲ್ಲಿ ಯಾವತ್ತು ಇದ್ದೇ ಇರುತ್ತೆ. ಬೆಸ್ಟ್ ಮೆಮೊರೀಸ್ ಯಾವ್ದ್ರಲ್ಲಿ ಎಂಜಾಯ್ ಮಾಡಿದೆ ಅಂತ ಹೇಳಿದ್ರೆ NCC ಅಷ್ಟೇ. ಫುಲ್ ಲೈಫ್ ಅದ್ರಲ್ಲೇ ಕಳ್ಸ್ಬಿಟ್ವಿ 3 years. ಸೊ ಕಾಲೇಜ್ ಲೈಫ್ ಏನ್ ಮಿಸ್ ಮಾಡ್ಕೊಳಲ್ವಾ? ಅಷ್ಟೊಂದೇನಿಲ್ಲ. NCC ಲೈಫ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಬೇಜಾರಾಗ್ತೈತಿ. ಇವಾಗ್ಲೂ ಬೇಜಾರಾಗುತ್ತೆ. ಅವ್ರ ಯೂನಿಫಾರ್ಮ್ ಇರ್ಲಿ, ಪ್ರತಿಯೊಂದ್ ಏನೇ ಇದ್ರು ಅದೊಂದು ಬೇಜಾರಾಗುತ್ತೆ. ಅಂಡ್ ಸೀರಿಯಸ್ಲಿ ನನ್ ಕಾಲೇಜಲ್ಲಿ ಅಂತ ಫ್ರೆಂಡ್ಸ್ ಇದುವರೆಗೂ ಯಾರು ಟಚ್ ಅಲ್ಲಿ ಇಲ್ಲ. ನಂಗೆ NCC ಫ್ರೆಂಡ್ಸ್ ಈಗಲೂ ಟಚ್ ಅಲ್ಲಿ ಇರೋದು. ಅಂಡ್ ಇವರೇ ನನ್ನ ಜೂನಿಯರ್ಸ್. ಆಲ್ಮೋಸ್ಟ್ ನೀವೆಲ್ಲಾರು ವಿಡಿಯೋದಲ್ಲಿ ನೋಡ್ತಿರ್ತೀರಾ. ಸೊ ಥ್ಯಾಂಕ್ ಯು ನನ್ನ ವಿಡಿಯೋದಲ್ಲಿ ಬಂದಿದ್ದಕ್ಕೆ. ನನ್ನ ವಿಡಿಯೋ ವಾಚ್ ಮಾಡ್ತಿದ್ದೀರಾ? ಸೀನಿಯರ್, ಥ್ಯಾಂಕ್ ಯು ಸೋ ಮಚ್. ಹಲೋ, ಇದು ನಮ್ ಜೂನಿಯರ್ ಸಂಜಯ್. ಕಾಲೇಜ್ ಲೈಫ್ ಇಲ್ಲಿದ್ದಾಗ ಚೆನ್ನಾಗಿದ್ದ, ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಎರಡೂ ಚೆನ್ನಾಗಿಲ್ಲ. ಯಾಕೆ? ಗ್ರಾಚಾರಗ ಹೇಳ್ತಾರಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಓಕೆ, ಕಾಲೇಜ್ ನ ಮಿಸ್ ಮಾಡ್ಕೊಂತಿಲ್ವಾ ಹಂಗಂದ್ರೆ? ಕ್ವೈಟ್ ಆಗಿ ಮಿಸ್ ಮಾಡ್ಕೊಂತ ಇದೀವಿ. ಹುಡುಗಿರ್ನೆಲ್ಲ ನೋಡೋದ್ ಆಗಲ್ಲ. ಹುಡುಗಿರ್ ನಾನು ರೋಡಲ್ಲೂ ನೋಡಬಹುದು. ಈ ಕಾಲೇಜಿಗೆ ಬರ್ಬೇಕು. ನನ್ ವಿಡಿಯೋಸ್ ನೋಡ್ತಿದ್ದೀರಾ? ನಾನ್ ನೋಡ್ತಾ ಇದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಸ್. ಏನ್ ಹಾಕ್ತೀನಿ ಹೇಳಿ ನೋಡೋಣ. ಅಡ್ಗೆದ್ ಹಾಕ್ತೀರಾ, ಅದ್ಯಾವ್ದೋ ಪಾಪ್ಕಾರ್ನ್ ಹಿಡ್ಕೊಂಡು ಗೇಮ್ ಆಡೋದ್ ಆಡ್ತೀರಾ. ಪಾಯ್ಸನ್ ನೋಡಿದ್ಯಾ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ನೋಡ್ತಿರೋದಕ್ಕೆ. ಹಾಯ್, ಹಾಯ್. ಇವರು ನನ್ನ ಜೂನಿಯರ್, ಸ್ಪೆಷಲಿ ನನ್ನ ಲೋವರ್ ಜೂನಿಯರ್ ಮೋಹಿತ್ ಅಂತ. ಯಾಕೆ ನೀವೆಲ್ಲ ಇಷ್ಟು ಉದ್ದ ಹೈಟ್ ಆಗಿದ್ದೀರಾ? ನನ್ನ ಜೂನಿಯರ್ ಅಂತ ಹೇಳಿತ್ತು. ಕ್ಯಾಮ್ರಾಮನ್ ಅಲ್ಲಿಂದಲೇ ಹೊಡಿಯಕ್ ಬರ್ತಾವಳೆ. ಎಲ್ಲ ಆಂಗಲ್ ಒಳ್ಳೆ ಇದ್ರೆ ಏನ್ ಚೆನ್ನಾಗಿದೆ. ಇಲ್ಲ, ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ನಾನೊಂದು ಕ್ವಶನ್ ಕೇಳ್ತೀನಿ. ಕಾಲೇಜ್ ಲೈಫ್ ಮುಗಿದ್ಮೇಲೆ ಚೆನ್ನಾಗಿದ್ಯಾ ಅಥವಾ ಇವಾಗ ಲೈಫ್ ಚೆನ್ನಾಗಿದ್ಯಾ? ಆಮೇಲೆ ಇಲ್ಲಿದ್ದ ಕಾಲೇಜ್ ಲೈಫ್ ಚೆನ್ನಾಗಿತ್ತಾ, ಈಗ ಮುಗಿದ್ಮೇಲೆ ಚೆನ್ನಾಗಿದ್ಯಾ? ಕಾಲೇಜ್ ಲೈಫು ಇಟ್ಕೋಬೋದಾ? ಕಾಲೇಜ್ ಲೈಫು ಚೆನ್ನಾಗಿದೆ. ಡಿಗ್ರಿ ಮುಗಿಸ್ಬಿಟ್ಟು 1 ವರ್ಷ ಏನೇನೋ ದಬಾಕಕ್ ಹೋಗಿ ನನ್ ಜೀವನನೇ ದಬಾಕೊಂಡು ಅದಕ್ಕೆ ಇನ್ನೂ 1-2 ವರ್ಷ ಚೆನ್ನಾಗಿರಲ್ಲ ಅಂತ MBA ಜಾಯ್ನ್ ಆಗಿದ್ದೀನಿ. ಕಾಲೇಜ್ ಲೈಫೇ ಚೆನ್ನಾಗೈತೆ ಸದ್ಯಕ್ಕೆ. ಇನ್ನ ಟೈಮ್ ಐತೆ, ಇನ್ನ 1.5 ವರ್ಷ ಆಮೇಲೆ ನೋಡೋಣ ಏನಾಯ್ತದ. ಬಟ್ ಇವಾಗೂ ಚೆನ್ನಾಗೈತೆ. ಇಲ್ಲಿದ್ದಾಗಂತೂ ಇನ್ನ ಸಖತ್ತಾಗಿತ್ತು ಡಿಗ್ರಿ ಮಾಡ್ಬೇಕಾರೆ. ಇವಾಗ ಅಲ್ಲೋಗ್ಬಿಟ್ಟು ಅಷ್ಟೇ ಅದು ಇದು ಆ ಅಸೈನ್ಮೆಂಟ್ ಈ ಅಸೈನ್ಮೆಂಟ್ ಊರ್ ಬೀದಿಯಲ್ಲಿ ಪರಿಸ್ಥಿತಿ ಬಂದೈತೆ. ದುಡಿಯೋರ್ದು ಇನ್ನೂ ಹಣೆ ಬರಕ್ಕೆ ಕೆಟ್ಟದಾಗಿರುತ್ತೆ. ಇನ್ನ ಸಖತ್ತಾಗಿರ್ತದೆ. ನೈಸ್ ಕಮೆಂಟ್. ಓಕೆ, ಈ ಕಾಲೇಜ್ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ? ಕಾಲೇಜ್ನ ಅದೇ
ಮಿಸ್ ಮಾಡ್ಕೊಂತಿಲ್ಲ ಅಂತ ಅನ್ನಂಗಿದ್ರೆ ಬರ್ತಿರ್ಲಿಲ್ಲ. ಕಾಲೇಜ್ ಮುಗಿದ್ಮೇಲೆ ಇಲ್ಲಿ ಬರೋದಕ್ಕೆ ಹೆಂಗ್ ಅನ್ಸ್ತಿದೆ ಫೀಲ್? ಫೀಲ್ ಅದೇ ಚೆನ್ನಾಗಿದೆ, ಯಾಕಂದ್ರೆ ನಾನು ಓದಿದ ಕಾಲೇಜು ಹಂಗೆ ಇದೆ. ಏನೇ ಕಲ್ಲು ಬಂಡೆಲ್ಲ ಅದೇ ಓಲ್ಡ್ ಮೆಮೊರೀಸ್. ನಾವ್ ಇಲ್ಲಿ ಕುತ್ಕೊಂಡು ಅದ್ ಮಾಡ್ತಿದ್ವಿ, ಇಲ್ಲಿ ಇದ್ ಮಾಡ್ತಿದ್ವಿ, ಇಲ್ಲಿ ಬಂದು ಡ್ರಿಲ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಓದ್ತಿದ್ವಿ, ಅದ್ ಓದ್ತಿದ್ವಿ, ಪಲ್ಟಿ ಹೊಡಿತಿದ್ವಿ, ಪನಿಷ್ಮೆಂಟ್ ತಗೋತಿದ್ವಿ, ನಾವು ಪನಿಷ್ಮೆಂಟ್ ಕೊಟ್ಟಿದೀವಿ, ಎಷ್ಟೋ ತನಕ ಹೊಡೆದಿದ್ದೀವಿ, ನಾವು ಹೊಡಿಸ್ಕೊಂಡಿದ್ವಿ. NCC ಕಾಲೇಜಲ್ಲ, ಲೀಗಲ್ ಆಗಿ ಹೊಡಿತಿದ್ವಿ, ಲೀಗಲ್ ಆಗಿ ಹೊಡಿಸ್ಕೊತಿದ್ವಿ. ಅದು NCC ಬಿಕಾಸ್ ಅದು ಆರ್ಮಿದು, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಫನ್ ಮಚ್. ಟಾಕ್ಸ್ ಆಮೇಲೆ ಮಾಡೋಣ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೀನಿಯರ್ ಇವರು. ಸೊ ಇವ್ ನಾವ್ NCC ಅಲ್ಲ, ಬಟ್ ಸೀರಿಯಸ್ ನಾನ್ ಫೈನಲ್ ಇಯರ್ ಇದ್ದಾಗಿಂದ ಕಲ್ಚರಲ್ ಹೆಡ್ ಆಗಿದ್ದಾಗ ಏನೇ ಒಂದ್ ಇವೆಂಟ್ ಇದ್ರು ಸೀನಿಯರ್ ನಾನ್ ಬರ್ತೀನಿ. ಸೀನಿಯರ್ ಡ್ರಾಯಿಂಗ್ ಇವ್ರ ಹೆಸ್ರೆ, ಸಿಂಗಿಂಗ್ ಇವ್ರ ಹೆಸ್ರು, ನಾಟಕ ಇವ್ರ ಹೆಸ್ರು, ಕೊಲಾಜ್ ಇವ್ರ ಹೆಸ್ರು, ಏನೇ ಒಂದಿರ್ಲಿ ಮ್ಯಾನೇಜ್ಮೆಂಟ್ ಅಥವಾ ಕಲ್ಚರಲ್ ಎಲ್ಲ ಇವ್ರ ಹೆಸ್ರಿತ್ತು. ಸೊ ಇವ್ರ ಹತ್ರ ಕೇಳೋಣ ಹೇಗಿದೆ ಅಂತ. ನನ್ ಫೇವ್ರೆಟ್ ಜೂನಿಯರ್ ಇವರು. ಓಕೆನಾ? ಕಾಲೇಜ್ ಲೈಫ್ ಕಾಲೇಜಲ್ಲಿ ಇದ್ದಾಗ ಚೆನ್ನಾಗಿತ್ತ ಅಥವಾ ಮುಗ್ದಾದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಇಲ್ಲ, ಕಾಲೇಜಲ್ಲಿ ಇದ್ದಾಗ್ಲೇ ತುಂಬಾ ಚೆನ್ನಾಗಿತ್ತು ಕಾಲೇಜ್ ಲೈಫ್. ಒಂದೇ ಒನ್ ವರ್ಡ್ ಆನ್ಸರ್ ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೇನ್ ಮಾಡ್ಲಂದ್ರೆ ಕಾಲೇಜಲ್ಲಿ ಇದ್ದಾಗ ಒಂದು ಒಳ್ಳೆ, ಅಂದ್ರೆ ಕ್ಲಾಸ್ಗಂತೂ ಹೋಗ್ತಿದ್ದಿಲ್ಲ ಯಾಕಂದ್ರೆ ಎಲ್ಲಾ ಟೈಮ್ ಫುಲ್ ಕಲ್ಚರಲ್ಸ್ ಇಡೀ ವರ್ಷನೂ ಕಲ್ಚರಲ್. ಫಸ್ಟ್ ಇಯರ್ ಸ್ವಲ್ಪ ಕ್ಲಾಸ್ ಆ ಕಡೆ ಈ ಕಡೆ ಹೋಗ್ತದೆ. ಅದೇ ಅಕವರ್ ಸಿಕ್ಕಿದ್ಮೇಲೆ ನಾವು ಕಾಂಪಿಟೇಷನ್ ಅಂತ ಶುರು ಮಾಡಿದ್ದು. ಆದ್ರೆ ಮಿಸ್ ಮಾಡ್ಕೊಂತೀನಿ ತುಂಬಾ ಸ್ಟೇಜ್ ನ. ಇವಾಗ ಎಲ್ಲೇ ಹೋದ್ರೆ, ಹೊರಗಡೆ ಹೋದ್ರೇನು ಶಿವು ಎಲ್ಲಿದ್ಯಪ್ಪ ಅಂತ ಕರೆಯೋರು ಯಾರಿಲ್ಲ. ಮುಂಚೆ ಕಾಲೇಜಲ್ಲಿ ಇದ್ಬೇಕು, ಶಿವು ಎಲ್ಲಿದ್ಯಾ ಬಾರೋ, ಒಂದು ಹಾಡು ಆಡ್ಬೇಕು, ಒಂದು ಪ್ರಾರ್ಥನಾ ಗೀತೆ ಆಡ್ಬೇಕು ಅಂತ ಎಲ್ಲ ಕರೆಯೋರಲ್ಲ. ಅದನ್ನ ತುಂಬಾ ಮಿಸ್ ಮಾಡ್ಕೊಂಡು. ಐ ಹೋಪ್ ನೀವು ರೀಸೆಂಟ್ ಆಗು ಬಂದೆಲ್ಲ ಹೇಳ್ಕೊಡ್ತಿರ್ತೀರಾ ಅಲ್ವಾ ಇಲ್ಲೆಲ್ಲ? ಬರ್ತಿರ್ತೀನಿ ಅವಾಗ ಕಾಲೇಜಲ್ಲಿ ಬಂದು ಜೂನಿಯರ್ಸ್ಗೆ ಹಾಡುಗಳು ಹೇಳ್ಕೊಡೋದು ಆ ತರ ಹೋಗ್ತಾರೆ. ಸೀರಿಯಸ್ಲಿ ವೆರಿ ಟ್ಯಾಲೆಂಟೆಡ್ ಬಾಯ್ ನಾನು ನೋಡಿರೋ ಹಂಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋದಲ್ಲಿ ಬಂದಿರೋದಕ್ಕೆ. ಕಾಲೇಜ್ ನ ಮಿಸ್ ಮಾಡ್ಕೊಂತೀರಾ ಅನ್ಸುತ್ತೆ? ಖಂಡಿತ ಮಿಸ್ ಮಾಡ್ಕೊಂಡು. ಅಂಡ್ ನನ್ ಯೂಟ್ಯೂಬ್ ಚಾನಲ್ ಇದೆ, ಹೋಪ್ ಗೊತ್ತಿದೆ ಅಂತ ಅನ್ಕೊಂತೀನಿ. ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ಫುಲ್ ನೋಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಬಂದಿದ್ದಕ್ಕೆ. ಇವ್ರು ಫುಲ್ ಕ್ಯಾಮ್ರಾ ಮುಂದೆ ಬರಕ್ ತುಂಬಾ ನಾಚ್ಕೊಂಡಿದ್ದಾರೆ. ಬೇಗ ಕಳ್ಸ್ಬಿಡೋಣ. ಕಾಲೇಜ್ ಲೈಫ್ ಇಲ್ಲಿದ್ದಾಗ ಚೆನ್ನಾಗಿತ್ತಾ, ಕಾಲೇಜ್ ಲೈಫ್ ಮುಗಿದ್ಮೇಲೆ ಚೆನ್ನಾಗಿದ್ಯಾ? ಸ್ಕೂಲ್ ಲೈಫ್ ಚೆನ್ನಾಗಿತ್ತು ಕಾಲೇಜ್. ಇವ್ರೊಬ್ರೆ ಫಸ್ಟ್ ಟೈಮ್ ಸ್ಕೂಲ್ ಲೈಫ್ ಚೆನ್ನಾಗಿತ್ತು ಅಂತ. ಯಾಕೆ ಸ್ಕೂಲ್ ಲೈಫ್ ಯಾಕೆ ಚೆನ್ನಾಗಿತ್ತು? ಏಕೆಂದ್ರೆ ಸ್ಕೂಲಲ್ಲಿದ್ದಾಗ ಎಲ್ಲ ಹೇಳ್ತೀವಿ ಸ್ಕೂಲ್ ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ, ಫ್ರೀಡಮ್ ಇರುತ್ತೆ, ಅದು ಇದು ಅಂತ. ಬಟ್ ನಾವು ಸ್ಕೂಲ್ ಬಿಟ್ಟು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ಕೂಲ್ ತರ ಲೈಫ್ ಬೇರೆ ಎಲ್ಲ ಯಾವ್ದನ್ನು ಬರಲ್ಲ ಅಂತ. ಸೊ ಸ್ಕೂಲ್ ಲೈಫ್ ಚೆನ್ನಾಗಿತ್ತು. ಈ ಕಾಲೇಜ್ ನ ಮಿಸ್ ಮಾಡ್ಕೊಂತಿಲ್ವಾ ಹಂಗಂದ್ರೆ? ಕಾಲೇಜ್ನ ಅಂದ್ರೆ ಸ್ವಲ್ಪ ಜನ ಫ್ರೆಂಡ್ಸ್ ಆಗಿರ್ಲಿ ಅಥವಾ ಕೆಲವೊಂದು ಮೂಮೆಂಟ್ಸ್ ಆಗಿರ್ಲಿ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಈಗ NCC ಹುಡುಗರ ಜೊತೆ ಕ್ಯಾಂಪ್ಸ್ ಅಲ್ಲಿ ಮಾಡೋ ಎಂಜಾಯ್ಮೆಂಟ್ ಬರಾಕ್ಸ್ ಅಲ್ಲಿ. ಆಮೇಲೆ ನಮ್ಮ ಕ್ಲಾಸ್ ರೂಮಲ್ಲಿ ಒಂದು 2-3 ಜನ ಫ್ರೆಂಡ್ಸ್ ಇದ್ರು. ಸೊ ಅವ್ರ ಜೊತೆ ಆಚೆ ಹೋದಾಗ ಪಾರ್ಟಿ ಮಾಡ್ತಿದ್ವಿ. ಸೊ ಆ ಥರ ಎಲ್ಲ ಮಿಸ್ ಮಾಡ್ಕೊಂತಿದ್ದೆ. ಬಟ್ ಇವಾಗ್ಲೂ ಅವ್ರು ಸಿಗ್ತಾರೆ, ಇವ್ರು ಸಿಗಲ್ಲ. ಇವರೆಲ್ಲ ವರ್ಷಕ್ಕೆ 1-2 ಸಲ ಅಮಾವಾಸ್ಯೆ ಪೂರ್ಣಿಮೆ ತರ ಸಿಗೋದು. ಏನಿಲ್ಲ, ವರ್ಷಕ್ಕೆ 2 ಸತಿ ಅಷ್ಟೇ ನಾವು ಕಾಲೇಜಿಗೆ ಬರೋದು, ಅಷ್ಟೇ ಸಿಗೋದು ನಾವನ್ನು. ಸೊ ಥ್ಯಾಂಕ್ ಯು. ನನ್ನ ವಿಡಿಯೋಗೆ ಬಂದಿದ್ದಕ್ಕೆ. ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? ನೋಡ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡಿದೀನಿ. ನಾನೇ ಮಾಡ್ಸಿದೀನಿ. ಇನ್ ಮುಂದೆ ನೋಡಿ ವಾಚ್ ಹೌಸ್ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವರು ಲೇಟ್ ಆಗಿ ಬಂದಿದ್ದಾರೆ, ನಮ್ಮ ನಿಶಾಂತ್ ಜೂನಿಯರ್. ಯಾಕೆ ಲೇಟ್ ಆಗಿ ಬಂದೆ ಫಸ್ಟ್? ಅದು ಮೈನಿಕ್ಷಾ ಪ್ರೈವೇಟ್ ಗ್ರೌಂಡ್ ಅಲ್ಲಿ ಕೊರಿಯೋಗ್ರಾಫ್ ಮಾಡಕ್ ಹೋಗಿದ್ವಿ. ಸೊ ದ ರೀಸನ್ ವಿ ಕೇಮ್ ಲೇಟ್ ಸೀನಿಯರ್. ಹೇಳ್ಬಿಡು ಕೊರಿಯೋಗ್ರಫಿ ಏನ್ ಮಾಡಿದ್ದು. ಕೊರಿಯೋಗ್ರಫಿ ಏನು ಅಂದ್ರೆ, ಸೊ BBMP ಸ್ಕೂಲ್ಗೆ 700+ ಸ್ಟೂಡೆಂಟ್ಸ್ಗೆ ಡೊಳ್ಳು, ಪಟ್ಟ, ಫೋಕು, ನಾಟಕ ಎಲ್ಲ ಮಾಡಿಸಿದ್ವಿ. ಸೊ ದ ರೀಸನ್ ಲೇಟ್ ಆಯ್ತು ಇಲ್ಲಿ ಬರಕ್ಕೆ. ನಮ್ ಹುಡುಗರು ಇದಾರಲ್ಲ, ಸೋ ಟ್ಯಾಲೆಂಟೆಡ್. ನಾನು ಒಂದ್ ಚಿಕ್ಕ ಕ್ವಶನ್ ಕೇಳ್ತೀನಿ, ಓಕೆನಾ? ಲೈಫ್ ಕಾಲೇಜಲ್ಲಿ ಇದ್ದಾಗ ಚೆನ್ನಾಗಿತ್ತಾ, ಹೊರಗಡೆ ಹೋದ್ಮೇಲೆ ಚೆನ್ನಾಗಿದ್ಯಾ? ಎರಡು ಚೆನ್ನಾಗಿದೆ. ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸು ಆ ಲೈಫ್ ಚೆನ್ನಾಗಿತ್ತು. ಆಚೆ ಹೋದ್ಮೇಲೆ ಬೇರೆ ಕೊಲೀಗ್ಸ್, ಆಫೀಸ್ ಲೈಫ್ ಎಲ್ಲ, ಪ್ರೈವೇಟ್ ಲೈಫ್ ಎಲ್ಲ ನೋಡ್ತೀವಲ್ಲ, ಸೊ ಎಲ್ಲ ಚೆನ್ನಾಗಿದೆ. ನೀನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ಯಾ ಲೈಕ್ ವರ್ಕ್ ಲೈಫ್ ಜೊತೆಗೆ ಈ ತರ ಪ್ಯಾಷನೇಟ್ ಕೊರಿಯೋಗ್ರಫಿ ಥಿಂಗ್ಸ್? ಕಾಲೇಜು ಆಸ್ ಇಟ್ ಈಸ್ ಏನು ನನಗೆ ನನ್ನ ಪ್ಯಾಷನ್ ಇದೆ ನನ್ನ ಡೊಳ್ಳು ಮೇಲೆ. ಸೊ ಐ ಆಲ್ವೇಸ್ ಗಿವ್ ಟೈಮ್ ಟು ದಟ್. ಟುಮಾರೋ ನಾಳೆ ನಂಗೆ ಎಕ್ಸಾಮ್ ಇದೆ, ಸೆಕೆಂಡ್ ಸೆಮ್ ಆದ್ರೂ ಫ್ರಮ್ ಪಾಸ್ಟ್ 20 days ಐ ಆಮ್ ಇನ್ ದಟ್ ಸೆಷನ್ ಆಫ್ ಪ್ರಾಕ್ಟೀಸಿಂಗ್ ವಿತ್ ಸ್ಟೂಡೆಂಟ್ಸ್. ನಮ್ಮ ಹುಡುಗರು ಮಲ್ಟಿ ಟ್ಯಾಲೆಂಟೆಡ್, ಸೇಮ್ ನಂತರನೇ. ಸೊ ನನ್ನ ವಿಡಿಯೋಸ್ ನೋಡ್ತಿದ್ಯಾ? ಹೌದಕ್ಕ, ಖಂಡಿತ. ನಮ್ಮ ಅಕ್ಕ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಹೆಂಗೆ ನಾವು? ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿನ್ ಫ್ಯಾಮಿಲಿಗೂ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತ. ಆಲ್ ದ ಬೆಸ್ಟ್ ಟು ನಮ್ಮ ಅಕ್ಕ ಚಾನಲ್. ಥ್ಯಾಂಕ್ ಯು. ಇವರು ನಮ್ಮ ಕ್ಯೂಟೆಸ್ಟ್ ಜೂನಿಯರ್. ಓಕೆ, ಕಾಲೇಜ್ ಲೈಫ್. ಹಾಯ್ ಫಸ್ಟ್ ಹಾಯ್ ಮಾಡು. ಹಾಯ್. ಓಕೆ, ಇದು ಇವ್ರು ಬರಕ್ಕೂ ಫುಲ್ ಶೈ ಪಡ್ಕೊಂತಿದ್ರು. ಕಾಲೇಜ್ ಲೈಫ್ ಇಲ್ಲಿದ್ದಾಗ ಚೆನ್ನಾಗಿತ್ತಾ, ಮುಗಿದ್ಮೇಲೆ ಕಾಲೇಜ್ ಅಮಿತ್ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಇಲ್ಲಿದ್ದಾಗ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಬೇಜಾರಾಯ್ತದೆ. ಏನ್ ಕೆಲ್ಸ ಜಾಸ್ತಿ ಇನ್ನ ಮಾತಾಡ್. ಕಾಲೇಜ್ ನ ಮಿಸ್ ಮಾಡ್ಕೊಂತಿಲ್ವಾ? ಕಾಲೇಜ್ ಜಾಸ್ತಿನೇ ಮಿಸ್ ಮಾಡ್ಕೊತಾ ಇದೀವಿ. ಅದಕ್ಕೆ ಜಾಸ್ತಿ NCC ನ ಮಿಸ್ ಮಾಡ್ಕೊತೀವಿ. NCC ಚೆನ್ನಾಗಿತ್ತು. ಎಲ್ಲ ಸೀರಿಯಸ್ ಕೈ ಹೊಡ್ಸ್ಕೊಂಡು ನಾವು ಬೆಡ್ರಗೆ ಚೆನ್ನಾಗಿ ಹೊಡೆದು ಬೆಂಡೆತ್ತಿ ನಾವು ರ್ಯಾಂಕ್ ಕೊಟ್ಟು ಇವಾಗ ಬೇಜಾರಾಯ್ತೈತೆ. ಅವ್ರನ್ನ ನೋಡ್ತಾ ಇದ್ರೆ ನಾವು ಹಂಗಿರ್ಬೇಕಾಯ್ತು. ಯೂನಿಫಾರ್ಮ್ ಹಾಕೊಂಡಾಗ ಲೈಫ್ ಚೆನ್ನಾಗಿತ್ತಲ್ಲ? ಅವಾಗ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಬೇಜಾರಾಯ್ತಾಯ್ತು. ಏನು ಮಾಡಕ್ ಆಗಲ್ಲ. ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? ನೋಡ್ತಾ ಇದೀವಿ. ಪಕ್ಕ ತಾನೆ? ಆಯ್ತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಬಂದಿದ್ಕೆ.
ನಮ್ NCC ಅಲ್ಲ ಬಟ್ ಸ್ಟಿಲ್ ನನ್ ಜೂನಿಯರು NSS ವಿಭಾಗದಲ್ಲಿ ಇದ್ದವ್ರು ಕಾಲೇಜಲ್ಲಿ. ಸೊ ಹಾ NSS ವಿಭಾಗದಲ್ಲಿ ಇದ್ದವ್ರು. ಪ್ಲೀಸ್ ಕಾಲೇಜಲ್ಲಿ ಇದ್ದಾಗ ಲೈಫ್ ಚೆನ್ನಾಗಿತ್ತಾ, ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಎರಡು ಕಂಪೇರ್ ಮಾಡ್ಕೊಂಡ್ರೆ ಕಾಲೇಜ್ ಲೈಫೇ ಚೆನ್ನಾಗಿರೋದು. ಕಾಲೇಜ್ ಮುಗ್ದಾದ್ಮೇಲೆ ಕೆಲಸ ಅದೆಲ್ಲ ಇರುತ್ತೆ. ಕಾಲೇಜ್ ಲೈಫೇ ಬೆಸ್ಟ್ ಹೇಳ್ಬೇಕಂದ್ರೆ. ಕಾಲೇಜ್ ಲೈಫಲ್ಲಿ ನಾವು ಏನ್ ಎಂಜಾಯ್ ಮಾಡ್ತೀವಿ ಅದನ್ನ ಕಾಲೇಜ್ ಮುಗಿದ್ಮೇಲೆ ಫ್ರೆಂಡ್ ಸರ್ಕಲ್ ಸಿಗಲ್ಲ. ಆ ಮೂಮೆಂಟ್, ಇಲ್ಲಿರೋ ಮೂಮೆಂಟು ಕಾಲೇಜ್ ಆದ್ಮೇಲೆ ಇರೋ ಮೂಮೆಂಟು ಡಿಫ್ರೆಂಟು. ಇವಾಗ ಹಿಂಗೆ ಇಲ್ಲೆಲ್ಲ ಕಾಲೇಜ್ ಟೈಮ್ಸ್ ಅಲ್ಲಿ ಫ್ರೀ ಆಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಕಡೆ ಇರ್ತೀವಿ. ಎಲ್ಲ ಎಲ್ಲೆಲ್ಲಿಂದ ನಾವು ಬಂದು ಒಂದೇ ಕಡೆ ಸೇರಿರ್ತೀವಿ ಹುಡುಗರು. ಇವಾಗ ಕಾಲೇಜ್ ಮುಗ್ದಾದ್ಮೇಲೆ ಎಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಸಿಗ್ಬೇಕಂದ್ರೇನು ತುಂಬಾ ಕಷ್ಟ. ಎಲ್ಲಾ ಟೈಮಲ್ಲಿ ನಾವು ಗೆಟ್ ಟುಗೆದರ್ ಮಾಡಿದ್ರು ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬೇರೆ ಏನೋ ಎಮರ್ಜೆನ್ಸಿ ರೀಸನ್ ಬರಲ್ಲ. ತುಂಬಾ ಬೇಜಾರಾಗ್ಬಿಡುತ್ತೆ. ಸೊ ನಾವು NSS NCC ಅಂತ ಮಾಡ್ಕೊಂಡಿರೋದ್ರಿಂದ ಈ ತರ ಕಾಲೇಜಿಗೆ ಬರ್ಬೋದಲ್ಲ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಬರ್ತೀವಿ ಅಂತ. NSS NCC ನಮ್ ಬ್ಯಾಚ್ ಇಂದ ನಮ್ ಸೀನಿಯರ್ಸ್ ಬ್ಯಾಚ್ ಎಲ್ಲ ಕಂಪೇರ್ ಮಾಡಿದ್ರೆ ನಾವೆಲ್ಲ ಒಂದಾಗೆ ಇದ್ರಿ ಕಾಲೇಜಲ್ಲಿ. ಹೋಲ್ NCC NSS ಏನೇ ಗ್ರೂಪ್ ಇದ್ರು ಎಲ್ಲ ಗ್ರೂಪಲ್ಲಿ ಜೊತೆಗೆ ಇದ್ದು ಎಲ್ಲ ಕೆಲಸವನ್ನು ಕಾಲೇಜಲ್ಲಿ ಮಾಡಿದೀವಿ. ಓಕೆ, ಸೊ ಕಾಲೇಜ್ ನಂಗಾದ್ರೆ ಮಿಸ್ ಮಾಡ್ಕೊಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ? ಓಕೆ, ಫುಲ್ ನೋಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋದಲ್ಲಿ ಬಂದಿದ್ದಕ್ಕೆ. ನಾನು ಜಸ್ಟ್ ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ. ಕಾಲೇಜಲ್ಲಿ ಇದ್ದಾಗ ಲೈಫ್ ಚೆನ್ನಾಗಿತ್ತಾ, ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಕಾಲೇಜಲ್ಲಿ ಇರುವಾಗ ಚೆನ್ನಾಗಿತ್ತಪ್ಪ. ಯಾಕಂದ್ರೆ ಫ್ರೆಂಡ್ಸ್ ಇದ್ರು, ಕಷ್ಟ ಸುಖನೆಲ್ಲ ಹೇಳ್ಕೋಬಹುದು ಹುಡುಗರ ಹತ್ರ. ಲೈಕ್ ಏನ್ ಡಿಪ್ರೆಷನ್ ಇದ್ರು ಖುಷಿ ಇದ್ರು ಅವ್ರ ಹತ್ರ ಇದ್ ಮಾಡ್ಕೊಂಡ್ರೆ ಏನಾದ್ರು ಲೈಕ್ ಐಡಿಯಾಸ್ ಕೊಡೋದು. ನಾನು ಇದೀನಿ ಮಗ, ನಾನು ನೋಡ್ಕೊಂತೀನಿ ಬಿಡು, ನೀ ಟೆನ್ಷನ್ ತಗೊಂತಿ ಅಂತ. ಆದ್ರೆ ಔಟ್ ಸೈಡ್ ಬಂದು ಹಂಗಿಲ್ವಲ್ಲ, ಸ್ಟ್ರೇಂಜರು ಅವ್ರ ಹತ್ರ ಲೈಕ್ ಹೆಂಗ್ ನಮ್ ಬಗ್ಗೆ ಹೇಳ್ಕೊಳ್ಳೋದು. ಯಾಕಂದ್ರೆ ಹುಡುಗರು ಬಂದು 3 ವರ್ಷದಿಂದ ನಮ್ ಜೊತೆ ಇರ್ತಾರೆ, ಎಲ್ಲ A to Z ಗಂಟೆ ಎಲ್ಲ ತಿಳಿದಿರುತ್ತೆ ಅವ್ರ ಹುಡುಗರಿಗೆ. ಆದ್ರೆ ಅವ್ರ ಹತ್ರ ಲೈಕ್ ಸ್ಟ್ರೇಂಜರ್ ಹತ್ರ ಹೋಗಿ ಹೆಂಗ್ ಹೇಳ್ಕೊಳ್ಳೋದು ಒಂಥರ ಲೈಕ್ ಭಯ. ಅದನ್ನ ಬಿಟ್ಟು ನಾವು ನಮ್ಮನ್ನ ಟ್ರಿಗರ್ ಮಾಡಿದ್ರೆ ಲೈಕ್ ಆ ತರ ವರ್ಕ್ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಾ ಇದೀನಿ. ಸೊ ಕಾಲೇಜ್ ಮಿಸ್ ಮಾಡ್ಕೊಂತಿಲ್ವಾ? ಜಾಸ್ತಿ ಮಿಸ್ ಮಾಡ್ಕೊಂತೀನಿ. ಜಾಸ್ತಿ ಹೆಂಗಂದ್ರೆ ಲೈಕ್ ನಾನು ನೋಡ್ಬೇಕಂದ್ರೆ ನಾವು ಇಡೀ ಕಾಲೇಜಲ್ಲಿ ಇರ್ತಾ ಇದೀವಿ. ನಾವು 6 ಗಂಟೆ ಆದ್ರೆ ಮಾರ್ನಿಂಗ್ 6 ಗಂಟೆಯಿಂದ ನೈಟ್ 9 ಗಂಟೆ ತನಕ ಇಲ್ಲಿ ಇರ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋಗೆ ಬರ್ತಿದ್ಕೆ. ಅಂಡ್ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಸಿದೀನಿ. ನನ್ನ ವಿಡಿಯೋಸ್ ಫುಲ್ ವಾಚ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಪಕ್ಕ ಡೆಫಿನೆಟ್ ಆಗಿ ಮಾಡ್ತೀನಿ. ಎಷ್ಟು ಸಬ್ಸ್ಕ್ರೈಬರ್ ಬೇಕು ಅಷ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ವಾಚ್ ಮಾಡಿ ಅಂಡ್ ಏನಾದ್ರು ಕಂಟೆಂಟ್ ಹೇಳಕ್ ಇಷ್ಟಪಡ್ತೀರಾ? ಕಂಟೆಂಟ್ ಲೈಕ್ ಅದೇ ಲೈಕ್ ಜಾಸ್ತಿ ಜನ ಇವಾಗ ಜಾಬ್ ವ್ಯಾಕೆನ್ಸಿ ಇಲ್ಲದೆ ಪರಾಡ್ತಿರ್ತಾರೆ ಹುಡುಗರು. ಸೊ ಅವ್ರಿಗೆ ಲೈಕ್ ಮೋಟಿವೇಟ್ ಮಾಡೋ ತರ ಆ ತರ ಇದ್ರೆ ಚೆನ್ನಾಗಿರುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋಗೆ ಬಂದಿದ್ದಕ್ಕೆ. ಕ್ಯಾಮ್ರಾ ಮುಂದೆ ಬರಲ್ವಾ? ಓಕೆ, ನಾನು ಬೇಗ ಮುಗಿಸ್ತೀನಿ. ಸಿಂಪಲ್ ಕ್ವಶನ್. ಲೈಫ್ ಕಾಲೇಜಲ್ಲಿ ಇದ್ದಾಗ ಚೆನ್ನಾಗಿತ್ತಾ, ಹೊರಗಡೆ ಹೋದ್ಮೇಲೆ ಚೆನ್ನಾಗಿದ್ಯಾ? ಕಾಲೇಜ್. ನೋ ಒನ್ ವರ್ಡ್ ಆನ್ಸರ್. ನಿಜವಾಗ್ಲೂ ಕಾಲೇಜ್. ಆ ಮೆಮೊರೀಸ್ ಮಿಸ್ ಮಾಡ್ಕೊಂತೀವಿ. ಫ್ರೆಂಡ್ಸ್ ಜೊತೆ ಇರಕ್ಕಾಗಲ್ಲ, ಲೈಫ್ ಎಂಜಾಯ್ ಮಾಡಕ್ಕಾಗಲ್ಲ ಆಚೆ ಆದ್ಮೇಲೆ. ಅದೇ ರೊಟೀನ್ ಲೈಫ್. ಸೊ ಮಿಸ್ ಮಾಡ್ಕೊಂತೀವಿ. ದುಡ್ಡು ಬರ್ತಿರುತ್ತಲ್ಲ ಕೆಲ್ಸಕ್ಕೆ ಹೋದಾಗ? ಯಾರಿಗ್ ಬೇಕು ದುಡ್ಡು? ನೆಮ್ಮದಿ ಬೇಕು ಜೀವನದಲ್ಲಿ. ನಿದ್ದೆ ಮಾಡ್ಬೇಕು, ಫ್ರೆಂಡ್ಸ್ ಇರ್ಬೇಕು, ಅಷ್ಟೇ. ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? ತುಂಬಾ ನೋಡ್ತೀನಿ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋದಲ್ಲಿ ಬಂದಿದ್ದಕ್ಕೆ. ಹಾಯ್. ಓಕೆ, ಥ್ಯಾಂಕ್ ಯು. ಕಾಲೇಜ್ ಲೈಫ್ ಚೆನ್ನಾಗಿತ್ತಾ ಇದ್ದಾಗ, ಅಥವಾ ಕಾಲೇಜ್ ಹೊರಗಡೆ ಹೋದ್ಮೇಲೆ ಲೈಫ್ ಚೆನ್ನಾಗಿತ್ತಾ? ಕಾಲೇಜ್ ಇದ್ದಾಗ ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ. ಕಾಲೇಜ್ ಆಚೆ ಹೋದ್ಮೇಲೆ ಕಾಲೇಜ್ ಏನಂತ ಕಾಲೇಜ್ ಆಚೆ ಹೋದ್ಮೇಲೆ ಏನ್ ಇಲ್ವೇ ಇಲ್ಲ. ಕಾಲೇಜಲ್ಲೇ ಎಲ್ಲ ನಮ್ದು ಫುಲ್ಲು. ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಬೋರಿಂಗ್ ಲೈಫಾ? ಫುಲ್ ಬೋರಿಂಗ್. ಏನು ಕಾಲೇಜ್ ಇದ್ದಾಗ ಫ್ರೆಂಡ್ಸ್ ಜೊತೆ ಅಡ್ಡಾಡೋದೇನು, ಊರ್ ಸುತ್ತೋದೇನು, ಕಲ್ಚರಲ್ಸ್, ಮೇನ್ ಕಲ್ಚರಲ್ಸ್ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದು ಕಲ್ಚರಲ್ಸ್ ಅಲ್ಲಿ. ತುಂಬಾ ಅಟೆಂಡೆನ್ಸ್ ಕಾಲೇಜ್ ಬರ್ತೀವಿ ಹೊರತು ಕ್ಲಾಸ್ ಅಟೆಂಡ್ ಆಗಲ್ಲ. ಬರೀ ಬರ್ತೀವಿ, ಕಲ್ಚರ್ಸ್ ಹೋಗ್ತೀವಿ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಎಲ್ಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಕೊಡ್ತೀವಿ, ಮತ್ತೆ ಕಾಲೇಜಿಗೆ ಬರ್ತೀವಿ. ಫ್ರೆಂಡ್ಸ್ ಜೊತೆ ನಾವು ಎಲ್ಲ ಕಲ್ತಿರೋದು. ಸೊ ಕಾಲೇಜ್ ನ ಮಿಸ್ ಮಾಡ್ಕೊಂತಿದ್ದೀರಾ? ಅಯ್ಯೋ ಸಿಕ್ಕಾಪಟ್ಟೆ. ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ತುಂಬಾ ಮಿಸ್ ಮಾಡ್ಕೊಂತೀವಿ, ಕಲ್ಚರಲ್ ಫ್ರೆಂಡ್ಸ್ ಮಾತ್ರ. ಓಕೆ, ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ವಿಡಿಯೋಸ್ ನ ಫುಲ್ ವಾಚ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತೀವಿ. ನೀವು ನನ್ನ ವಿಡಿಯೋ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಂತಿ ಮಾಡಿ ಸಾಕಾಯ್ತು, ಈಗ ಕುತ್ಕೊಂಡು ಮಾತಾಡೋಣ. ಓಕೆನಾ? ಇವರು ನನ್ನ ಜೂನಿಯರ್ ಕಾವ್ಯ ಅಂತ. ಸೊ ನಾನೊಂದು ಕ್ವಶನ್ ಕೇಳ್ತೀನಿ, ಜಸ್ಟ್ ಸಿಂಪಲ್ ಆನ್ಸರ್ ಅಷ್ಟೇ. ಕಾಲೇಜ್ ಲೈಫ್ ಚೆನ್ನಾಗಿತ್ತಾ ಅಂದ್ರೆ ಇದ್ದಾಗ, ಅಥವಾ ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಕಾಲೇಜ್ ಲೈಫೇ ಚೆನ್ನಾಗಿದೆ ಸೀನಿಯರ್. ಒನ್ ಲೈನ್ ಆನ್ಸರ್ ನೋ ಅಕ್ಸೆಪ್ಟಬಲ್. ಕಾಲೇಜ್ ಲೈಫೇ ಚಂದ ಸೀನಿಯರ್. ಆಚೆಗಿಂತ ಆಚೆ ವರ್ಕ್ ಸ್ಟ್ರೆಸ್, ಕಷ್ಟ. ಆಚೆ ದುಡ್ದು ತಿನ್ನೋದು. ಕಾಲೇಜ್ ಆದ್ರೆ ಓದೋದು, ಮನೆ ಆರಾಮ್ ಅಷ್ಟೇ. ಮಿಸ್ ಮಾಡ್ಕೊಂತಿದ್ದೀರಾ ಕಾಲೇಜ್? ಹೌದು ಸೀನಿಯರ್. ಇವತ್ತು ಕಾಲೇಜಿಗೆ ಬಂದಿರೋದು ಹೆಂಗ್ ಅನಿಸ್ತಿದೆ ಫೀಲ್? ಇವತ್ತು ಚೆನ್ನಾಗಿದೆ, ಎಲ್ಲ ಸೇರಿದೀವಲ್ಲ. ಎಷ್ಟು ನೀನ್ ಹಿಂಗೆ ನಾವು ಯಾವಾಗ್ಲೂ ಮಾತಾಡೋದು. ಆಫ್ ದ ಕ್ಯಾಮ್ರಾ ಎಷ್ಟು ಮಾತಾಡತ್ತೀವಿ ಹುಡುಗಿ, ಆನ್ ದ ಕ್ಯಾಮ್ರಾ ಮಾತಾಡ್ತಿಲ್ಲ. ಓಕೆ, ನನ್ನ ವಿಡಿಯೋಸ್ ನೋಡ್ತಿದ್ದೀರಾ? ಸೀನಿಯರ್ ನೋಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ. ಅದು ಇನ್ಮೇಲೆ ಯೂಟ್ಯೂಬ್ ಅಲ್ಲೂ ನೋಡು. ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಬಂದಿದ್ದಕ್ಕೆ. ಕಾಲೇಜ್ ಲೈಫ್ ಚೆನ್ನಾಗಿತ್ತಾ, ಕಾಲೇಜ್ ಮುಗಿದ್ಮೇಲೆ ಲೈಫ್ ಚೆನ್ನಾಗಿತ್ತು? ಕಾಲೇಜ್ ಲೈಫ್ ಚೆನ್ನಾಗಿತ್ತು. ಅಫ್ಕೋರ್ಸ್ ಕಾಲೇಜ್ ಲೈಫ್ ಚೆನ್ನಾಗಿತ್ತು. ಅರ್ನಿಂಗ್ ಲೈಫ್ ಚೆನ್ನಾಗಿಲ್ವಾ? ಕಾಲೇಜ್ ನೆಕ್ಸ್ಟ್ ಮಿಸ್ ಮಾಡ್ಕೊಂತಿದ್ದೆ.
ಅದಕ್ಕೇನೆ ಇಲ್ಲಿಗೆ ಬಂದಿರೋರು ಇವಾಗ. ನನ್ನ ಜಾಸ್ತಿ ಇಲ್ಲ, ಇವಾಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ. ಜಾಸ್ತಿ ಅಂದಲ್ಲ ಅದ್ರಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಯ್ತಲ್ಲ, ಸೊ ಬೆಟರ್ ಇವಾಗ. ಇವರೇ ನನ್ನ ಕ್ಯಾಮ್ರಾ ಇವತ್ತಿನ ಫುಲ್ ವ್ಲಾಗಿಗೆ. ಲಿಖಿತ ಅವರು ಇವ್ರಿಗೇನೋ ಕೊಡಿಸ್ಬೇಕಂತೆ. ಏನ್ ಬೇಕು? ಪಿಜ್ಜಾ. ಅದನ್ನೇ ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ವಿಡಿಯೋ. ಥ್ಯಾಂಕ್ ಯು. ಓಕೆ ಜನರೇ, ಇಷ್ಟು ನನ್ನ ಜೂನಿಯರ್ಸ್ ಎಲ್ಲ ಮಾತುಕತೆ ನೋಡೋದು ಅಲ್ವಾ. ಅಂಡ್ ಎಲ್ಲರೂ ಕೇಳ್ತಿರ್ತೀರಾ ನೀನ್ ಯಾಕೆ ಎಲ್ಲ ತಂಗಿ ಅನ್ನಲ್ಲ ಅಂತ. ಇಲ್ಲೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವ್ರು ನನ್ಗೆ ಯಾರಿಗೂ ತಂಗಿ ಅನ್ನಕ್ ಬಿಡಲ್ಲ. ಇವ್ರೆ ನನ್ ಯಾರನ್ನೂ ತಂಗಿ ಅನ್ನಕ್ ಬಿಡಲ್ಲ. ಅಂದ್ರೆ ಸ್ವಂತ ತಂಗಿ ಸಹನಾ ಮೇಘ ಇದ್ದಾರೆ, ಅದ್ ಬಿಟ್ಟು ಬೇರೆ ಯಾರನ್ನಾರು ತಂಗಿ ಅಂದ್ರೆ ಮೇಡಮ್ ಅವ್ರು ಫುಲ್ ಗರಂ ಆಗ್ತಾರೆ. ಸೊ ನಾನು ಎಲ್ಲಾರ್ಗು ತಂಗಿ ಅನ್ನಲ್ಲ. ಓಕೆನಾ? ಸಮಾಧಾನನಾ? ಅಲ್ಲ, ಬರೋದು ವರ್ಷಕ್ಕೊಂದ್ಸಲ ಬರ್ತಿರೋ, ಅದರಲ್ಲಿ ಈ ಶೋಕಿಗಳು ಬೇರೆ. ಹುಷಾರು, ಅದೆಲ್ಲ ಕಬ್ಬಣದ್ದು ಮುರ್ದ್ಗಿರ್ದು ಹಾಕ್ಬಿಟ್ಟಿರೋ ಪಾಪ ಕಾಲೇಜ್ ಹುಡುಗರಿಗೆ ಬೇಕು. ಸ್ವಲ್ಪ ಬಂದಿದ್ರೆ NCCಗೆ ಬಂದಿದ್ರೆ ಆಸ್ ಅಲ್ಯೂಮಿನಿ ಬಂದು ಫ್ಲಾಗ್ ಏರಿಯಾ ನೋಡಬೇಕು, ಹುಡುಗರಿಗೆ ಶೂಟ್ ಹಾಕ್ಬೇಕು, ಹೋಗ್ಬೇಕು ಸುಮ್ಮನೆ. ಸರಿನಾ? ಇಲ್ಲ ನೋಡು, ಬಾ ಆಯ್ತು ಬಾ. ನೀವು ಅವಾಗೆಲ್ಲ ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ. ಹಲೋ, ಏನು ತೂತ್ ಕೊರಿತಿದ್ಯಾ? ಎದ್ಬೈ ಕಡೆ. ನನಗೆ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಎಷ್ಟು ಚಿನ್ನು ಅವರೇ ಅಂದ್ರೆ RX ಚಿನ್ನು, ಆದರ್ಶ್ ಚಿನ್ನು, ಮೋಹನ್ ಚಿನ್ನು, ಮೋಹಿತ್ ಚಿನ್ನು, ಗಗನ ಚಿನ್ನು, ಆದರ್ಶ್ ಚಿನ್ನು, ಅಕ್ಕ ಚಿನ್ನು ಅಕ್ಕ ದೇವ್ರು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೇಳಲ್ಲ. ನೀನು ಫೋನ್ ತೆಗಿ, ಎಲ್ಲರಿಗೂ ಫೋನ್ ಟೆಕ್ಸ್ಟ್ ಮಾಡಿ. ಇವತ್ತು 200 ಅಲ್ಲ 500 ಮಾಡ್ಕೊಂಡೆ ಹೋಗ್ಬೇಕು. ಮೋಹಿತ್ ಫೋನ್ ಕೊಡಪ್ಪ. ಸಿನೆ ಇವನು ಫೋನ್ ಇಸ್ಕೊಳ್ಳಿ ಮೋಹಿತ್ದು. ಇನ್ನೇನೊಂದು ವಿಡಿಯೋ ಮಾಡ್ಬೇಕಿಲ್ಲ ಈಗ. ಮಾಡ್ತಿದ್ದೀನಿ, ಅದೇ ಬ್ಲಾಗಲ್ಲಿ ಹಾಕ್ತೀನಿ. ಒಂದ್ ಕೆಲಸ ಮಾಡಿ, ಅವ್ರನ್ನೆಲ್ಲ ಕೂಡ್ಸಿ NCC ಹುಡುಗದ್ನ ಫೋನ್ ಇಸ್ಕೊಳ್ಳಿ. ಅದೊಂದು 50-100 ಬರ್ತದೆ. ಬೀದಿಗೆ ಒಂದು ಆಯ್ಕಾವಲಂತೆ ನಾಯಿಗೂ ಇನ್ನು ಬಿಟ್ಟಿಲ್ವ ಇದನ್ನ? ಆಗ್ತೀನಿ ನಂಗೆ. ನೀನು ಬಿಟ್ಟಿಲ್ವ ಇವೆಲ್ಲ? ನಾವು ಏನಕ್ಕೆ ಬಿಡೋಣ, ನಾವು ಚೇಂಜ್ ಆಗೋ ನಾವು ಮೊದಲೇ ದರ್ಶನ್ ಫ್ಯಾನ್ಸು, ಗೊತ್ತಲ್ಲ. ನಾನು ಹಾಡು ದರ್ಶನ್ ಹಾಡ್ತೀನಿ. ಇಲ್ಲಿಗೆ ಹಾಕೊಳ್ಳೋದು ನಚ್ಚಿ ಪೊಲೀಸ್ ಅವ್ರು ಕೊಡ್ತೀವಿ, ಪೊಲೀಸ್ ಅವ್ರಿಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು. ಮೊದಲೇ ಕಾಂಟ್ರವರ್ಸಿ ನಡೀತಿದೆ. ಫೇಮಸ್ ಆಗ್ತೀನಾ? ಬೇಡ ಬೇಡ. ಏನ್ ಕಾಂಟ್ರವರ್ಸಿನೂ ಆಗಲ್ಲ. ಬಾಸ್ನ ಇಲ್ಲಿ ಪ್ರೀತಿಸೋರು ಇಲ್ಲೇ ಇರ್ತಾರೆ ಯಾವತ್ತು. ಯಾವತ್ತಿದ್ರು ಗೆಲುವು ಆಗುತ್ತೆ. ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತಾರೆ. ಕಾಯ್ತಾ ಇರಿ ಅಷ್ಟೇ. ಹಾಡು ಹೇಳೋದು ಕೊಟ್ಟಿದ್ದು ಅದೇ ಹಾಡು ಹಾಡೋದಲ್ಲ ದರ್ಶನ್. ನೆಕ್ಸ್ಟ್ ಯಾರು ಹೇಳ್ಬೇಕಾದ್ರೆ ಆಗ್ತೋ ಇನ್ಸ್ಟಾಗ್ರಾಮ್ ಯಾವ ತರ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ ಅಷ್ಟೇ. ಅವ್ರಿಗೆ ಕೊಡು. ನಾನೇ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ. ಐ ಹೋಪ್ ಇಟ್ ವಾಸ್ ಎಂಗೇಜಿಂಗ್. ಆ್ಯಂಡ್ ನನ್ನ ಮೆಮೊರೀಸ್ ಬಾಕ್ಸ್ಗೆ ಹೋಗೋಕೆ ಮುಂಚೆ ಕಾಲೇಜ್ NCC ಅಲ್ಲಿ ಈ ಥರ ಸ್ಪೆಷಲ್ ಒಕೇಶನ್ಗೆ ಫ್ಲಾಗ್ ಏರಿಯಾ ಅಂತ ಮಾಡ್ತೀವಿ, ವಿಚ್ ಈಸ್ ಈ ಇಯರ್ ಆಪರೇಷನ್ ಸಿಂಧೂರ್ ರಿಲೇಟೆಡ್ ಥೀಮ್. ಆ್ಯಂಡ್ ನಮ್ಮ ಜೂನಿಯರ್ಸ್ ಲಾಜಿಕಲಿ ಆ್ಯಂಡ್ ಕರೆಂಟ್ ನ್ಯೂಸ್ ಬಗ್ಗೆ ಅಪ್ಡೇಟ್ ಆಗಿರ್ತಾರೆ ಯಾವಾಗಲೂ. NCC ಇಸ್ ಸಮಥಿಂಗ್ ಇನ್ಕ್ಲೂಡ್ಸ್ ಆಲ್ ಅಂದರೆ ಆಲ್. ಸೊ ಈ ಏರಿಯಾನೇ ನಾವು ಫ್ಲಾಗ್ ಏರಿಯಾ ಅನ್ನೋದು. ಕಾಲೇಜ್ ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್, ಲೆಕ್ಚರರ್ಸ್ ಇನ್ಕ್ಲೂಡಿಂಗ್ ಬೆಟಾಲಿಯನ್ ಕೂಡ ವಿಸಿಟ್ ಮಾಡ್ತಾರೆ ಈ ಏರಿಯಾ ನೋಡೋದಕ್ಕೆ. ಆ್ಯಂಡ್ ನಾನೇನು ಇಲ್ಲಿ ಕಂಪ್ಲೀಟ್ NCC ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಬಟ್ ಸ್ಟಿಲ್ ನಮ್ಮ ಮೆಮೊರೀಸ್ ಆ್ಯಂಡ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಪ್ರಾಸೆಸ್ ಇನ್ಕ್ಲೂಡಿಂಗ್ ನನ್ನ ಪಿಕ್ಸ್ ಜೊತೆ ನಾನು ಶೋಕೇಸ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇಲ್ಲಿದೆ ನೋಡಿ ಈ ಮೆಮೊರೀಸ್ ಆಲ್ಬಮ್ ಅಲ್ಲಿ ಜಸ್ಟ್ ಲಿಟಲ್ ಫೋಟೋಸ್ ಹಾಕಿದ್ದೀನಿ. ಇನ್ನ ತುಂಬಾ ಮೂಮೆಂಟ್ಸ್ ಎಂಜಾಯ್ ಮಾಡಿದ್ದೀವಿ, ಬಟ್ ಸ್ಟಿಲ್ ಇಯರ್ ಸ್ಮಾಲೆಸ್ಟ್ ಮೂಮೆಂಟ್ಸ್ ಅಂಡ್ ಮೆಮೊರೀಸ್ನ ಹಾಕಿದ್ದೀನಿ. ಆ್ಯಂಡ್ ಮೀ ಅಷ್ಟೇ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ ನಮಗೆ NCC ಇಸ್ ಆಲ್ ಅಬೌಟ್ ಎ ಬ್ಯೂಟಿಫುಲ್ ಚಾಪ್ಟರ್. ಸ್ಟ್ರಗಲ್, ಪೀಸ್, ಊಟ, ರಗಡ, ಕ್ಯಾಂಪ್ಸ್, ಎಂಜಾಯ್ಮೆಂಟ್ಸ್, ಇವೆಂಟ್ಸ್, ಡ್ರಿಲ್, ಲೌಡ್ ವಾಯ್ಸ್, ಇಂಟ್ರಾಕ್ಷನ್, ಇನ್ನೂ ಹೇಳ್ತಾ ಹೋದ್ರೆ ಜಾಸ್ತಿನೇ ಇದೆ. ನಮ್ಮ ಫಸ್ಟ್ ಇಯರ್ ಇಂದ NCC ಜರ್ನಿ ವಾಸ್ ರೋಲರ್ ಕಾಸ್ಟರ್. ಪ್ಲಸ್ ಕಲ್ಚರಲ್ ಎಡ್ ಆದಾಗಲೂ ಕೂಡ ದಿಸ್ NCC ಸಪೋರ್ಟ್ ಮೀ ಎ ಲಾಟ್ ವಿತ್ ದ ಕೋ ಕೆಡೆಟ್ಸ್, ಜೂನಿಯರ್ಸ್. ಬ್ಯಾಲೆನ್ಸ್ ಮಾಡೋಕೆ ತುಂಬಾನೇ ಈಸಿ ಆಯಿತು. ಆ್ಯಂಡ್ ಈ ಲಾಸ್ಟ್ ಪಿಕ್ ಇದೆಯಲ್ಲ ತುಂಬ ಇಷ್ಟ ಆ್ಯಂಡ್ ಹತ್ರವಾದದ್ದು. ಲೆಸ್ ಪೀಪಲ್ಸ್ ವಿತ್ ಲಾಟ್ ಆಫ್ ಸ್ಟ್ರಗಲ್ಸ್ ಆ್ಯಂಡ್ ಲಾಫ್ಟರ್.
ಅಂಡ್ ನಾನು ಯಾವಾಗಲೂ ಒಂದು ಹೇಳ್ತಿರ್ತೀನಿ, ದಿಸ್ ಬಾಂಡ್ ವಾಸ್ ಜಸ್ಟ್ ಸುಮ್ಮನೆ ಆಗಿದ್ದಲ್ಲ, ಕಷ್ಟದಿಂದನೇ ಆಗಿದ್ದು. ಸೊ ಆಲ್ವೇಸ್ ಎ ಚೆರಿಶಿಂಗ್ ಮೂಮೆಂಟ್. ನನಗೆ ಫ್ರೆಂಡ್ಸ್ ಅಂತ ಈ ಕಾಲೇಜಲ್ಲಿ ಏನಾದರೂ ಇದ್ದರೆ ಅದು NCC ಬಾಂಡಿಂದಾನೆ, NCC ಥೀಮಿಂದಾನೆ. ಸೊ ಐ ಆಲ್ವೇಸ್ ಬಿ ಋಣಿಯಾಗಿರ್ತೀನಿ ಅಂತ ಹೇಳ್ತಾರಲ್ಲ, ಆ ಥರ ಪದ ಫಾರ್ ದಿಸ್ NCC. ಯಾರ್ಯಾರೆಲ್ಲ ನೋಡ್ತಾ ಇದೀರಾ, ಉರ್ಕೊಳ್ಳಿ, ಬಂದಿಲ್ಲ ಅಂತ. ಚೆನ್ನಾಗಿರಿ, ನೀವು ಉರ್ಕೊಂಡಷ್ಟು ನಾವೆಲ್ಲ ಬೆಳಿತಾ ಇರ್ತೀವಿ. ಎಸ್, ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ಈ ವ್ಲಾಗ್ ಮಾಡಬೇಕು ಅಂತ ಇತ್ತು, ನಮ್ಮ ಕಾಲೇಜಿಗೆ ಹೋಗೋದು ಫೀಲ್ ಅಂತ. ಬಟ್ ಜೂನಿಯರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿ ವಿಡಿಯೋಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವರೆಲ್ಲ ಫುಲ್ ರೇಗಿಸ್ತಾರೆ, ಯಾರು ಬರಲ್ಲ ಅಂದ್ರೆ ನನಗೆ ಅಜೀಬ್ ಮಾಡ್ಬಿಡ್ತಾರೆ ಅನ್ಕೊಂಡೆ. ಬಟ್ ಸೀರಿಯಸ್ಲಿ ದೇ ಸಪೋರ್ಟೆಡ್ ಮೀ ವೆರಿ ವೆಲ್, ಎಲ್ಲ ಎಂಕರೇಜ್ ಮಾಡಿದ್ರು. ಅಂಡ್ ನೋಡ್ದಂಗೆ ನಾನೇ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಇನ್ ಮುಂದೆ ನೋಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೂ ಈಗ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಅಂಡ್ ಇದುವರೆಗೂ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಇನ್ನು ಮುಂದೆ ಯಾರೆಲ್ಲ ಸಪೋರ್ಟ್ ಮಾಡ್ತಿರಲ್ಲ ಅವರೆಲ್ಲರಿಗೂ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಸೊ ಸದ್ಯಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ.